ನಮಸ್ಕಾರ. ಮೊದಲಿಗೆ ನನ್ನ ಗುರುಗಳಾದಂಥ ಶಿವಮ್ ಗುರೂಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ನಾನು ಮಧು ಆರ್ಕೆ ಅಂತೇಳಿ ನಾನು ಕಳೆದ 6 ತಿಂಗಳಿಂದ ಶಿವಮ್ ಗುರುಕುಲದಲ್ಲಿ ಜ್ಯೋತಿಷಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದೇನೆ. ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥದ್ದು ಅಪಘಾತ ಯೋಗ. ಯಾರಿಗೆ ಅಪಘಾತ ಯೋಗ ಇದೆ ಮತ್ತು ಅದರಿಂದ ನಾವು ಹೇಗೆ ಆ ಸಮಸ್ಯೆಯಿಂದ ಮುಕ್ತರಾಗೋದು ಅನ್ನೋದನ್ನು ನಾವು ಚರ್ಚೆ ಮಾಡೋಣ. ಅಪಘಾತದಲ್ಲಿ 2 ರೀತಿ ಇರುತ್ತೆ. ಒಂದು, ನಾವೇ ಹೋಗಿ ಯಾರಿಗಾದರೂ ಗುದ್ಬಿಟ್ಟು ಆ ಅಪಘಾತ ಮಾಡಿ ಅವ್ರಿಗೂ ಸಮಸ್ಯೆ ನಮಗೂ ಸಮಸ್ಯೆ ಮಾಡ್ಕೊಳೋಂಥದ್ದು. 2ನೇದು, ನಾವು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ, ನಾವು ಕರೆಕ್ಟಾಗಿ ಒಂದು ಏನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಬೇರೆಯವರು ಬಂದು ನಮಗೆ ಗುದ್ಬಿಟ್ಟು ನಮಗೆ ತೊಂದರೆ ಮಾಡೋವಂಥದ್ದು ಇರುತ್ತೆ. ಇದು ನಮಗೆ ಜಾತಕದಲ್ಲಿ ಗೊತ್ತಾಗುತ್ತೆ, ನಮ್ಮ ಜನ್ಮ ಜಾತಕದಲ್ಲಿ ಇದು ಗೊತ್ತಾಗುತ್ತೆ. ನಮಗೆ ಅಪಘಾತ ಯೋಗ ಇದೆಯಾ, ಅದರಲ್ಲಿ ಯಾವ ರೀತಿ ಇದೆ, ನಾವು ಅಪಘಾತ ಮಾಡ್ತೇವಾ ಮತ್ತು ಬೇರೆಯವರು ಮಾಡ್ತಾರಾ ಅಂಥೇಳಿ ಈ ಜಾತಕದಲ್ಲಿ ಗೊತ್ತಾಗುತ್ತೆ. ಮತ್ತು ಇದು ಯಾವ ವರ್ಷ ನಡೆಯುತ್ತೆ ಅನ್ನೋದು ಕೂಡ ನಮಗೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ತಿಳಿಯುತ್ತೆ, ಯಾವಾಗ ಸಂಭವಿಸ್ಬೋದು ಅಂಥೇಳಿ. ಹಾಗಾಗಿ ಈ ಸಮಸ್ಯೆಗಳನ್ನ ನಾವು ತಿಳ್ಕೊಂಡಾಗ ಅದರಿಂದ ನಾವು ಹೇಗೆ ಹೊರಬರ್ಬೋದು ಅಂತಂದರೆ 2 ವಿಧಾನ ಇರುತ್ತೆ. ಒಂದು, ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು, ಯಾವ ಸಮಯದಲ್ಲಿ ನಮಗೆ ಆ ಅಪಘಾತ ಸಂಭವ ಇರುತ್ತೆ ಅನ್ನೋ ತಿಳ್ಕೊಂಡು. ಮತ್ತು ಇನ್ನೊಂದು ಏನಂತಂದರೆ, ನಾವು ಒಳ್ಳೆಯ ಮುಹೂರ್ತದಲ್ಲಿ ಪ್ರಯಾಣನ ಶುರು ಮಾಡಿದ್ರೆ ನಮಗೆ ಆ ಸಮಸ್ಯೆಗಳು ಬರಲ್ಲ ಅಂಥೇಳಿ ನಾವು ತಿಳ್ಕೊಬೇಕಾಗತ್ತೆ. ಇದನ್ನೆಲ್ಲ ನೀವು ತಿಳ್ಕೊಳ್ಳಲು ನಿಮ್ಮ ಜಾತಕವನ್ನು ಯಾರಾದರೂ ಸೂಕ್ತ ಜ್ಯೋತಿಷಿಗಳಿಗೆ ತೋರಿಸ್ಬಿಟ್ಟು ಅವರಿಂದ ನಿಮಗೆ ಅಪಘಾತ ಯೋಗ ಇದೆಯಾ ಇಲ್ವಾ ಅಂಥೇಳಿ ತಿಳ್ಕೊಂಡು ನಾವು ಇದನ್ನು ಸಮಸ್ಯೆಯಿಂದ ಮುಕ್ತರಾಗ್ಬೋದು ಅಂತ ಹೇಳಿ ಈ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.